ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಡಾರ್ಗಾಯಿ ಇರೋದು ಇದು ಹಸಿ ಟೊಮೊಟೊ ತೊಗೊಂಡಿದ್ದೀನಿ. ಫುಲ್ ಹಸಿ ಟೊಮೊಟೊ ಆದರೆ ಸ್ವಲ್ಪ ಒಗರೊಗರಾಗುತ್ತೆ. ಸ್ವಲ್ಪ ಈ ಥರ ಟೊಮೊಟೊ ಇದ್ದರೂ ಚೆನ್ನಾಗಿರುತ್ತೆ, ಈ ಥರ ಡಾರ್ ಇದ್ದರೂ ಚೆನ್ನಾಗಿರುತ್ತೆ. ಹಣ್ಣು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಈ ಥರ ಮೀಡಿಯಮ್ ಆಗಿರೋದು ಹಸಿ ಟೊಮೊಟೊ ತೊಗೊಂಡ್ಬಿಟ್ಟು ನೀವು ಚಟ್ನಿ ಮಾಡಿ ನೋಡಿ, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿ ಮಾಡಿ 2 ದಿವಸ ಇಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಕಡಲೆ ಬೀಜ ಹಾಕಿಲ್ಲ ಅಂದ್ರೆ ಒಂದಿನ ಬೆಳಗ್ಗೆ ಅನ್ನೋದು ತಿನ್ಬೋದು. ಇಲ್ಲ ಅಂದರೆ ನೀವು ಕಡಲೆ ಬೀಜ ಹಾಕಿಲ್ಲ ಅಂದರೆ 2 ದಿವಸನೂ ಇಟ್ಕೊಂಡು ತಿನ್ಬೋದು. ಇವಾಗ ನಾನು ಇದನ್ನು ಕಡಲೆ ಬೀಜ ಹಾಕಿಬಿಟ್ಟು ನಿಮಗೆ ಹಸಿ ಚಟ್ನಿ ಮಾಡೋದು ತೋರಿಸ್ತೀನಿ. ಇದು ಹೇಗೆ ಮಾಡೋದಂತ ನಾನು ಕಟ್ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 3-4 ಟೊಮೊಟೊ ನಾನು ಹಸಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 4-5 ಹಸಿಮೆಣ್ಸಿನ್ಕಾಯಿ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಕಡ್ಡಿ ಕರಿಬೇವು, ಒಂದು ಗೆಡ್ಡೆ ದಪ್ಪ ಇರೋದು ಬೆಳ್ಳುಳ್ಳಿ. ಇದನ್ನು ಇವಾಗ ನಾವು ಚೆನ್ನಾಗಿ ಹುರ್ಕೊಂಬಿಟ್ಟು ನಾವು ಚಟ್ನಿ ಮಾಡಿ ನೋಡಿ, ನೀವು ಸೂಪರಾಗಿರುತ್ತೆ. ಈ ಚಟ್ನಿ ಮಾಡೋದು ಹೇಗಂತ ಇದನ್ನು ಹುರ್ಕೊಳ್ಳೋದೆಲ್ಲ ತೋರಿಸ್ತೀನಿ ಬನ್ನಿ ನೋಡಿ. ಇವಾಗ ನಾನು ಒಂದು ಅಗಲವಾಗಿರೋದು ಬಾಣಲೆ ಇಟ್ಕೊಂಡಿದ್ದೀನಿ. ಈ ಬಟ್ಲದೇನು ಕಡಲೆ ಬೀಜ ತೊಗೊಂಡಿದ್ದೀನಲ್ಲ, ಇದನ್ನ ಹುರ್ಕೊಳ್ಳೋಣ. ಈ ಸ್ವಲ್ಪ ಚೆನ್ನಾಗಿ ನಾವು ಹುರ್ಕೋಬೇಕು. ಹುರ್ಕೊಂಡು ಪಕ್ಕಕ್ಕೆ ತೆಗೆದಿಟ್ಬಿಟ್ಟು ನಾವು ಟೊಮೊಟೊ ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಟೊಮೊಟೊ ನಾವು ಚೆನ್ನಾಗಿ ಹುರ್ಕೊಳ್ಳೋಣ. ಹುರ್ಕೊಂಬಿಟ್ಟು ನೀವು ಚೆನ್ನಾಗಿ ಇದನ್ನು ಚಟ್ನಿ ಮಾಡಿ ನೋಡಿ, ನೀವು ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ಚಪಾತಿಗಾಗಿರ್ಬೋದು, ರೋಟಿಗಾಗಿರ್ಬೋದು, ದೋಸೆಗಾಗಿರ್ಬೋದು, ಅನ್ನದ ಜೊತೆಗಂತರ ಸೂಪರಾಗಿರುತ್ತೆ. ನೀವು ತಕ್ಷಣಕ್ಕೆ 1-2 ಹೆಂಗೋ ಟೊಮೊಟೊ ತೊಗೋತಾ ಇರ್ತೀರ, ಅದರ ಕಾಯಿ ಟೊಮೊಟೊ ಬಂದುಬಿಟ್ಟು ಈ ಥರ ನೀವು ಚಟ್ನಿ ಮಾಡ್ಕೊಂಡು ತಿಂದು ನೋಡಿ, ಸಖತ್ ಟೇಸ್ಟ್ ಇರುತ್ತೆ. ಎಲ್ಲ ಚಟ್ನಿಗಿಂತ ಇದು ಸೂಪರ್ ಟೇಸ್ಟ್ ಇರುತ್ತೆ. ಇದೊಂದು ಸತಿ ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಈ ಥರ ಇವಾಗ ನಾವು ಕಡಲೆ ಬೀಜ ಸಿಪ್ಪೆ ಬರುವಂಗೆ ಹುರ್ಕೋಬೇಕು. ಹುರ್ಕೊಂಡ್ಬಿಟ್ಟು ಇದನ್ನು ನಾವು ಈಗ ಪಕ್ಕಕ್ಕೆ ತೆಗಿಯೋಣ. ಪಕ್ಕಕ್ಕೆ ತೆಗೆದುಬಿಟ್ಟು ನಾನಿವಾಗ ಹುರಿದಿದೆ ಕಡಲೆ ಬೀಜ. ಮತ್ತೆ ಒಂದು ಸತಿ ನಾವು ಅದ್ರ ಜೊತೆ ಹಾಕ್ತೀವಲ್ಲ ಆವಾಗ ಸ್ವಲ್ಪ ಡ್ರೈ ಆಗುತ್ತೆ. ಅದಕ್ಕೆ ಇವಾಗ ನಾನು ಇಷ್ಟು ಸಾಕು ಅಂತ ನಾನು ತೆಗಿತಾಯಿದ್ದೀನಿ. ನೀವು ಮನೇಲೆ ಕಡಲೆ ಬೀಜ ಹುರಿದು ಇಟ್ಕೊಂಡಿದ್ರೆ ಅದು ಒಳ್ಳೆಯದೇ. ಆವಾಗ ನೀವು ತಕ್ಷಣಕ್ಕೆ ಹಾಕ್ಕೊಂಡು ಮಾಡ್ಬೋದು. ಇವಾಗ ಇದನ್ನು ನಾನು ಪಕ್ಕಕ್ಕೆ ತೆಗಿತೀನಿ ನೋಡಿ. ಇವಾಗ ನಾನು ಹಸಿ ಟೊಮೊಟೊ ಏನು ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೇ ಹಾಕ್ಕೊಳ್ಳೋಣ. ಫಸ್ಟು ನಾನು ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಸ್ವಲ್ಪ ಫ್ರೈ ಆಗಲಿ. ಅದ್ರ ಜೊತೆಗೆ ನಾನಿವಾಗ ಹಸಿ ಟೊಮೊಟೊನೂ ಹಾಕ್ತೀನಿ. ಇವಾಗ ನಾನು ಹಸಿ ಟೊಮೊಟೊ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫಸ್ಟು ಹಾಗೆ ಮಾಡ್ಕೊಳ್ಳಿ, ಆಮೇಲೆ ಸ್ವಲ್ಪ ಲಾಸ್ಟ್ಗೆ ನಾವು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಇವಾಗ ನಾನು ಈರುಳ್ಳಿ ಹಾಕ್ತೀನಿ. ಇವು 3 ಚೆನ್ನಾಗಿ ನಾವು ಫಸ್ಟು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಆಮೇಲೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ಚಟ್ನಿ ಮಾಡ್ಕೋಬೋದು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೋಡಿ. ಇವಾಗ ಈ ಥರ ಅರ್ಧ ಫ್ರೈ ಆಗಿದೆ ಇದು. ಇವಾಗ ಸ್ವಲ್ಪ ನಾವು ಎಣ್ಣೆ ಹಾಕ್ಕೊಳ್ಳೋಣ. ಒಂದು 2-3 ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಮಾತ್ರ ಸೂಪರಾಗಿರುತ್ತೆ ನೋಡಿ. ಒಂದು 2 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಇವಾಗ ನಾವು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕೊಂಡ್ರೆ ಬೇಗ ಡ್ರೈ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹಾಕಿಬಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೊಂಡ್ರೆ ಮಾತ್ರ ಮಸ್ತಾಗಿರುತ್ತೆ. ಇವಾಗ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ಬಿಟ್ಟು ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ 1 ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಈ ಫ್ರೈ ಮಾತ್ರ ಮಾಡಿ. ನೀವು ಸ್ವಲ್ಪ ತಣ್ಣಗಾದಿಂದ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಒಂದು ಚಿಕ್ಕದಾಗಿ ಒಗ್ಗರಣೆ ಕೊಟ್ಕೊಂಡು ನೀವು ಈ ಚಟ್ನಿ ತಿಂದು ನೋಡಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತಾ. ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ತಿನ್ನೋರಿಗಂತೂ ಸೂಪರಾಗಿರುತ್ತೆ ಇದು. ಚಪಾತಿಗೆ ಜೋಳದ ರೊಟ್ಟಿಗಂತೂ ಸೂಪರ್ ಇದು. ಈ ಥರದ್ದೊಂದು ಮಾಡ್ಕೊಂಡು ತಿಂದರೆ ನಿಮಗೆ ಗೊತ್ತಾಗುತ್ತೆ ಹಸಿ ಟೊಮೊಟೊ ಚಟ್ನಿ ಹೇಗಿರುತ್ತಂತೆ. ಒಬ್ಬೊಬ್ರಿಗೆ ಮಾಡೋಕ್ಕೆ ಬರಲ್ಲ, ಒಗ್ರೊಗರಾಗುತ್ತೆ ಅಂತ ಹೇಳ್ತಿರ್ತಾರೆ. ಈ ಥರ ನಾನು ಏನು ಪ್ರೊಸೀಜರಲ್ಲಿ ಮಾಡಿದ್ದೀನಿ ನೋಡು, ಅದೇ ಥರ ನೀವು ಮಾಡ್ಕೋಬೋದು. ಇವಾಗ ನಾನು ಒಂದೇ ಒಂದು ಕರಿಬೇವು, ಗಡ್ಡೆ ಕರಿಬೇವು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಮಿಕ್ಸ್ ಮಾಡಿ 1 ನಿಮಿಷ ಇದನ್ನು ನಾವು ಮುಚ್ಚೋಣ ನೋಡಿ. ಇಷ್ಟು ಫ್ರೈ ಆಗಿದೆ. ಇವಾಗ ಸ್ವಲ್ಪ 1 ನಿಮಿಷ ಇದನ್ನು ನಾನು ಮುಚ್ಚಳ ಮುಚ್ತೀನಿ. ಮುಚ್ಚಳ ಮುಚ್ಚಿದ ತಕ್ಷಣ ಇನ್ನೂ ಮೆತ್ತಗಾಗುತ್ತೆ ಟೊಮೊಟೊ ಎಲ್ಲ, ಆವಾಗ ನಾವು ಚಟ್ನಿ ಮಾಡ್ಕೋಬೋದು ನೋಡಿ. ಇವಾಗ 1 ನಿಮಿಷ ಆಗಿದೆ. ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು. ನೀವು 1 ನಿಮಿಷದವರೆಗೂ ಕಾಯೋದೇನು ಬೇಡ. ತಕ್ಷಣ ಆವಾಗೆ ನೋಡ್ಕೊಂಡ್ಬಿಟ್ಟು ನೀವು ಹಿಂಗೆ ತಿರ್ಕೋಬೋದು. ಇವಾಗ ನಾವು ಕಡಲೆ ಬೀಜ ಏನು ಹುರಿದು ಇಟ್ಕೊಂಡಿದ್ದೀವಲ್ಲ, ಇವಾಗ ನಾನು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಒಂದು 3-4 ಸೆಕೆಂಡ್ ಇದನ್ನು ಈ ಥರ ತಿರುಗಿಬಿಟ್ಟು ಇವಾಗ ನಾವು ಇದನ್ನು ಮುಚ್ಚಳ ಮುಚ್ಚಿ ಇಡೋಣ. ಒಂದು 10 ನಿಮಿಷ ನಾವು ಬಿಟ್ಬಿಟ್ಟು ರುಬ್ಬೋಣ.
ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಸರ್. ಚಟ್ನಿ ಮಾತ್ರ ಸಖತ್ತಾಗಿರುತ್ತೆ. ಯಾರೆಲ್ಲ ನೀವು ಫಸ್ಟ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಆವಾಗ ನಮಗೂ ಖುಷಿ ಆಗುತ್ತೆ. ನಾವು ಹಾಕೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಆಗುತ್ತೆ. ನಿಮ್ಗೆ ಯಾವ ಅಡುಗೆ ಬೇಕಂತ ನೀವು ಕಮೆಂಟ್ ಮುಖಾಂತರ ಹೇಳಿದ್ರು ನಾನು ಆ ಥರ ಅಡುಗೆನೂ ಮಾಡಿ ಹಾಕ್ತೀನಿ. ಇವಾಗ ಇದನ್ನು ಸ್ವಲ್ಪ ಮುಚ್ಚೋಣ. ಮುಚ್ಚೊಂದು ನಿಮಿಷ ಹಾಗೆ ಬಿಡ್ತೀನಿ. ಸ್ವಲ್ಪ ತಣ್ಣಗಾಗಿಂದ ನಾನು ಚಟ್ನಿ ರುಬ್ಬಿ ತೋರಿಸ್ತೀನಿ. ಇವಾಗ ತಣ್ಣಗಾಗಿದೆ. ಒಂದು ಚಿಕ್ಕ ಜಾರ್ ತೊಗೊಂಬಿಟ್ಟು ನಾವು ಇದಕ್ಕೆ ಹಾಕ್ಕೊಂಬಿಟ್ಟು ಸ್ವಲ್ಪ ಇದನ್ನು ರುಬ್ಕೊಂಬಂದ್ಬಿಟ್ಟು ನಾವು ಇದನ್ನೊಂದು ಸಣ್ಣದಾಗಿ ಒಗ್ಗರಣೆ ಹಾಕಿಬಿಟ್ಟು ನೀವು ಚಟ್ನಿ ಮಾಡಿ ನೋಡಿ, ನೀವು ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕೋಣ. ನೋಡಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ಉಪ್ಪು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಬೇಕಂದ್ರೆ ಮತ್ತೆ ನಾವು ಹಾಕ್ಕೋಬೋದು. ಇವಾಗ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಹಾಕ್ಕೊಂಬಿಟ್ಟು ಇವಾಗ ನಾನು ಇದನ್ನು ರುಬ್ಕೊಂಬರ್ತೀನಿ. ಬನ್ನಿ ನೋಡಿ, ಇವಾಗ ರುಬ್ಕೊಂಬಂದಿದ್ದೀನಿ. ನೀವು ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗ್ಬಾರ್ದು. ಇದೇ ಥರ ತರಿತರಿಯಾಗಿ, ತುಂಬ ತರಿತರಿನೂ ಇರಬಾರ್ದು, ತುಂಬ ನುಣ್ಣಗೂ ಇರಬಾರ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸೂಪರಾಗಿದೆ ಇದು. ಈ ಚಟ್ನಿ ಮಾತ್ರ ಒಂದು ಸತಿ ನೀವು ಟ್ರೈ ಮಾಡಿ ಮಾಡ್ಕೊಂಡು ತಿಂದು ನೋಡಿ, ನೀವು ಸಖತ್ತಾಗಿರುತ್ತೆ. ಇವಾಗ ನಾನು ಒಂದು ಬಟ್ಲಿಗೆ ತೆಗಿತೀನಿ. ಈ ಥರದೊಂದು ಬಟ್ಲು ತೊಗೊಂಬಿಟ್ಟು ನೀವು ತೆಗೆದು ಇದಕ್ಕೊಂದು ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಅದನ್ನು ನಿಮಗೆ ಒಗ್ಗರಣೆ ಹಾಕಿ ತೋರಿಸ್ತೀನಿ. ಎಲ್ಲನೂ ಇದೇ ಥರ ತೆಗೆದುಬಿಟ್ಟು ನೀವು ನೀಟಾಗಿ ನಾವು ಜಾರಲ್ಲಿ ಇದು ಬಳ್ಳೋದು. ಇವಾಗ ಇದಕ್ಕೆ ನಾವು ಒಗ್ಗರಣೆ ಹಾಕೋಣ. ನೋಡಿ, ಇದಕ್ಕೆ ನಾನು ಒಣ ಮೆಣಸಿನ್ಕಾಯಿ, ಸಾಸಿವೆ, ಹಿಂಗು, ಕರಿಬೇವು ಸೊಪ್ಪು ಹಾಕಿದ್ದೀನಿ. ಇದೇ ಥರ ನೀವು ಒಗ್ಗರಣೆ ಹಾಕ್ಕೊಂಬಿಟ್ಟು ಇದಕ್ಕೆ ಹಾಕ್ಕೊಂಬಿಟ್ರೆ ಸಾಕು, ಮಸ್ತಾಗಿರುತ್ತೆ. ಸೂಪರಾಗಿ ಚಟ್ನಿ ಮಾತ್ರ ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಸಿ ಟೊಮೊಟೊ ಚಟ್ನಿ ನೀವು ಪದೇ ಪದೇ ನೀವು ಟೊಮೊಟೊ ತರುವಾಗೆಲ್ಲ ನೀವು ತೊಗೊಂಬಂದು ಈ ಥರ ಹಸಿ ಟೊಮೊಟೊ ಚಟ್ನಿ ಮಾಡ್ಕೊಂಡು ತಿಂದು ನೋಡಿ, ನೀವು ಸೂಪರಾಗಿರುತ್ತೆ. ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ಹಾಕ್ಕೊಂಡು ತಿಂದ್ರೆ, ನೀವು ಅನ್ನಕ್ಕೆ ಹಾಕ್ಕೊಂಡು ತಿಂದ್ರಂತೂ ಮಸ್ತ್ ಸೂಪರಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಈ ಥರದ್ದೊಂದು ಚಟ್ನಿ ಮಾಡ್ಕೊಂಡು ತಿಂದು ನೀವು ಟೇಸ್ಟ್ ನೋಡಿ ನನಗೆ ಕಮೆಂಟಲ್ಲಿ ಹೇಳ್ಬೋದು. ಈ ಹಸಿ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಮಾಡಿರೋ ಚಟ್ನಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.